ಸ್ನೇಹಿತರೆ, ಈ ಕತೆ ಹರಿಯಾಣದ ಒಂದು ಪುಟ್ಟ ಹಳ್ಳಿಯಲ್ಲಿ ಶುರುವಾಗುತ್ತದೆ. ಆ ಮಾರುಮೂಲೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಯುವಕನ ಹೆಸರು ಅಭಯ್. ಅವನಿಗೆ ಕೇವಲ 26 ವರ್ಷವಾಗಿತ್ತು. ಅಭಯ್ನ ಮನೆಯ ಪರಿಸ್ಥಿತಿ ಹೇಳಿಕೊಳ್ಳುವಷ್ಟು ಚೆನ್ನಾಗಿರಲಿಲ್ಲ. ಆತನ ತಂದೆ ತೀರಿಕೊಂಡ ನಂತರ ಮನೆಯ ಸಂಪೂರ್ಣ ಜವಾಬ್ದಾರಿ ಅಭಯ್ ಮೇಲಿತ್ತು. ತಂದೆ ಮಾಡಿದ್ದ ಸಾಲಗಳು, ತಂಗಿಯ ಮದುವೆ ಹಾಗೂ ಒಂದೊತ್ತು ಊಟಕ್ಕೂ ಇಲ್ಲದ ಪರಿಸ್ಥಿತಿ ಎದುರಾಯಿತು. ಹಳ್ಳಿಯಲ್ಲಿಯೇ ಇದ್ದರೆ ಜೀವನ ಸಾಗಿಸುವುದು ಕಷ್ಟ ಎಂದು ನಿರ್ಧರಿಸಿ ಹಣ ಸಂಪಾದಿಸಲೇಬೇಕು ಎಂಬ ಕನಸನ್ನು ಹೊತ್ತು ಪಂಜಾಬ್ನ ಲುಧಿಯಾನ ನಗರಕ್ಕೆ ಬಂದನು. ಲುಧಿಯಾನ ಅಭಯ್ಗೆ ಸಂಪೂರ್ಣವಾಗಿ ಹೊಸ ಜಾಗ. ಅಲ್ಲಿನ ಭಾಷೆ, ಅಲ್ಲಿನ ಜನರ ಜೀವನ ಶೈಲಿ ಎಲ್ಲವೂ ಅವನಿಗೆ ಹೊಸದೇ ಆಗಿತ್ತು. ಆದರೆ ಅವನಲ್ಲಿದ್ದ ದುಡಿಯುವ ಛಲ, ಕಷ್ಟಪಡುವ ಮನಸ್ಸು ಮಾತ್ರ ಬಹಳ ಗಟ್ಟಿಯಾಗಿತ್ತು. ಈ ರೀತಿಯಾಗಿ ಕೆಲಸ ಹುಡುಕಿಕೊಂಡು ಹೊರಟ ಅಭಯ್ಗೆ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ಸಿಲಿಂಡರ್ ಡೆಲಿವರಿ ಮಾಡುವ ಕೆಲಸ ಸಿಕ್ಕಿತು. ಆ ಏಜೆನ್ಸಿಯ ಮಾಲೀಕನ ಹೆಸರು ಹರಿದಾಸ್. ಆತ ಬಹಳ ಕಟ್ಟುನಿಟ್ಟಿನ ಮನುಷ್ಯನಾಗಿದ್ದ. ಕೆಲಸದ ವಿಚಾರದಲ್ಲಿ ಹರಿದಾಸ್ ಯಾವುದೇ ರಾಜಿಗೆ ಒಪ್ಪುವವನಲ್ಲ. ಅವನ ಬಳಿ ಅಭಯ್ ಸೇರಿದಂತೆ 3-4 ಜನ ಹುಡುಗರು ಸಹ ಕೆಲಸ ಮಾಡುತ್ತಿದ್ದರು. ಅಭಯ್ ದಿನಚರಿ ಹೇಗಿತ್ತು ಅಂದರೆ, ಬೆಳಿಗ್ಗೆಯಿಂದ ಸಂಜೆಯವರೆಗೆ ಏಜೆನ್ಸಿಯಲ್ಲಿಯೇ ಇರಬೇಕು. ಎಲ್ಲಾದರೂ ಸಿಲಿಂಡರ್ ಖಾಲಿಯಾಗಿದೆ ಎಂದು ಫೋನ್ ಬಂದರೆ ತಕ್ಷಣವೇ ಸಿಲಿಂಡರ್ ಅನ್ನು ಬೈಕ್ ಅಥವಾ ಆಟೋದಲ್ಲಿ ಹೊತ್ತುಕೊಂಡು ಆ ಮನೆಗೆ ಹೋಗಬೇಕು. ಆ ಮನೆಗೆ ಸಿಲಿಂಡರ್ ಅಳವಡಿಸಿ ಅವರ ಬಳಿಯಿರುವ ಖಾಲಿ ಸಿಲಿಂಡರ್ ಮತ್ತು ಗ್ಯಾಸ್ನ ಹಣವನ್ನು ತೆಗೆದುಕೊಂಡು ವಾಪಸ್ ಏಜೆನ್ಸಿಗೆ ಬರಬೇಕಿತ್ತು. ಅಭಯ್ ಕೂಡ ತನ್ನ ಮನೆಯ ಕಷ್ಟವನ್ನು ನೆನಪಿಸಿಕೊಂಡು ಈ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಿದ್ದ. ಹೀಗಿರುವಾಗ ಒಂದು ದಿನ ಮಾಲೀಕ ಹರಿದಾಸ್ ತನ್ನೆಲ್ಲ ಹುಡುಗರನ್ನು ಒಟ್ಟುಗೂಡಿಸಿ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದನು. ನೋಡಿ, ನೀವೆಲ್ಲರೂ ಇಲ್ಲಿ ಹೊಸಬರು. ನಿಮಗೆ ಇಲ್ಲಿನ ವಿಚಾರಗಳು ಅಷ್ಟಾಗಿ ಗೊತ್ತಿರುವುದಿಲ್ಲ. ನೀವು ಪ್ರತಿದಿನ ಸಿಲಿಂಡರ್ ಕೊಡಲು ಹೋಗುವ ಮನೆಗಳಲ್ಲಿ ಗಂಡಸರು ಬೆಳಿಗ್ಗೆಯೇ ಕೆಲಸಕ್ಕೆ ಹೋಗಿರುತ್ತಾರೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇರುತ್ತಾರೆ. ಅಡುಗೆ ಮನೆಯ ಕೆಲಸವನ್ನು ಅವರೇ ನೋಡಿಕೊಳ್ಳುವುದರಿಂದ ಸಿಲಿಂಡರ್ ಬದಲಾಯಿಸುವಾಗ ನಿಮ್ಮ ಸಂಪರ್ಕ ನೇರವಾಗಿ ಆ ಮನೆಯ ಹೆಣ್ಣು ಮಕ್ಕಳ ಜೊತೆ ಮಾತ್ರ ಆಗುತ್ತದೆ. ನೀವು ಸಿಲಿಂಡರ್ ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿ ಅದನ್ನು ಬದಲಾಯಿಸಿ ಹಣ ಪಡೆದು ಸೀದಾ ತಲೆ ತಗ್ಗಿಸಿಕೊಂಡು ಹೊರಗೆ ಬರಬೇಕು. ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿಯೂ ಯಾರ ಮನೆಯ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿ ನೋಡಬಾರದು. ವಿನಾಕಾರಣ ಅವರೊಂದಿಗೆ ನಗುತ್ತಾ ಮಾತನಾಡಿಸುವ ಪ್ರಯತ್ನವಂತೂ ಮಾಡಲೇಬಾರದು. ಸಿಲಿಂಡರ್ ಡೆಲಿವರಿ ಮಾಡುವ ಹುಡುಗರ ಬಗ್ಗೆ ಆಗಾಗ ಕೆಟ್ಟ ದೂರುಗಳು ಬರುತ್ತಿರುತ್ತವೆ. ನೆನಪಿರಲಿ, ನಾವಿರುವ ಜಾಗ ಪಂಜಾಬ್. ಇಲ್ಲಿನ ಜನರು ಬಹಳ ಕೋಪಿಷ್ಟರು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ಕತ್ತರಿಸಿ ಬಿಸಾಕುತ್ತಾರೆ. ಎಚ್ಚರ ಎಂದು ವಾರ್ನಿಂಗ್ ಕೊಟ್ಟನು. ಅಭಯ ಮೊದಲೇ ಬಹಳ ಮುಗ್ಧ ಮತ್ತು ಪಾಪ ಪುಣ್ಯಗಳಿಗೆ ಹೆದರುವ ಸ್ವಭಾವದವನು. ಮಾಲೀಕನ ಈ ಮಾತುಗಳನ್ನು ಕೇಳಿ ಅವನಿಗೆ ಒಂದು ರೀತಿಯ ಭಯ ಶುರುವಾಯಿತು. ತಾನು ಬಂದಿರುವುದು ದುಡಿಯಲು, ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ಬಂದರೆ ಸಾಕು, ಬೇರೆ ಯಾರ ಉಸಾಬರಿಯೂ ತನಗೆ ಬೇಡ ಎಂದು ನಿರ್ಧರಿಸಿದ. ಅಂದಿನಿಂದ ಅವನು ಯಾವುದೇ ಮನೆಗಳಿಗೆ ಸಿಲಿಂಡರ್ ಕೊಡಲು ಹೋದಾಗ ತಲೆ ತಗ್ಗಿಸಿಕೊಂಡೇ ಸಿಲಿಂಡರ್ ಇಟ್ಟು ತನ್ನ ಕೆಲಸ ಮುಗಿಸಿ ವಾಪಸ್ ಬರುತ್ತಿದ್ದ. ಯಾರೇ ಮಾತನಾಡಿಸಿದರೂ, ಏನು ಕೇಳಿದರೂ ಕೇವಲ ಹೌದು ಮೇಡಮ್, ಇಲ್ಲ ಮೇಡಮ್ ಎಂಬ ಸಣ್ಣ ಉತ್ತರಗಳ ಮೂಲಕ ಮಾತ್ರ ಪ್ರತಿಕ್ರಿಯಿಸುತ್ತಿದ್ದ. ಹೀಗೆ ದಿನಗಳು ಉರುಳುತ್ತಿದ್ದವು. ಅಭಯ್ ಸಿಲಿಂಡರ್ ಹಾಕಲು ಹೋಗುತ್ತಿದ್ದ ಮನೆಗಳ ಪೈಕಿ ಒಂದು ಸುಂದರವಾದ ಅಪಾರ್ಟ್ಮೆಂಟ್ ಕೂಡ ಇತ್ತು. ಆ ಫ್ಲ್ಯಾಟ್ನಲ್ಲಿ 32 ವರ್ಷದ ಸುನೈನಾ ಎಂಬ ಹೆಸರಿನ ಒಬ್ಬ ಮಹಿಳೆ ವಾಸವಾಗಿದ್ದಳು. ಆಕೆ ಬಹಳ ಸುಂದರವಾಗಿದ್ದಳು. ಆದರೆ ಅವಳ ಕಣ್ಣುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ರೀತಿಯ ಖಿನ್ನತೆ ಆಳವಾಗಿರುವುದು ತಿಳಿಯುತ್ತಿತ್ತು. ಅಭಯ್ ಆ ಮನೆಗೆ ಸಿಲಿಂಡರ್ ಕೊಡಲು ಹೋದಾಗಲೆಲ್ಲ ಸುನೈನಾ ಅವನನ್ನು ಬಹಳ ಕುತೂಹಲದಿಂದ ಗಮನಿಸುತ್ತಿದ್ದಳು. ಅಭಯ್ ಭಾರವಾದ ಸಿಲಿಂಡರ್ ಅನ್ನು ಹೊತ್ತುಕೊಂಡು ಬಂದು ಅಡುಗೆ ಮನೆಯಲ್ಲಿ ಇಡುತ್ತಿದ್ದ. ಅವನು ಹಳೆಯ ಸಿಲಿಂಡರ್ನಿಂದ ರೆಗ್ಯುಲೇಟರ್ ತೆಗೆದು ಹೊಸ ಸಿಲಿಂಡರ್ಗೆ ಅಳವಡಿಸುವ ಸಮಯದಲ್ಲಿ ಸುನೈನಾ ಅವನಿಗೆ ಕುಡಿಯಲು ನೀರು ತಂದುಕೊಡುತ್ತಿದ್ದಳು. ನೀರು ಕೊಡುವ ನೆಪದಲ್ಲಿ ಅವಳು ಅವನಿಗೆ ಬಹಳ ಹತ್ತಿರವಾಗಿ ನಿಲ್ಲುತ್ತಿದ್ದಳು. ಇದು ಅಭಯ್ಗೆ ಬಹಳ ವಿಚಿತ್ರವೆನಿಸುತ್ತಿತ್ತು. ಮಾಲೀಕ ಹರಿದಾಸ್ ಹೇಳಿದ್ದ ಕತ್ತರಿಸಿ ಬಿಸಾಕುತ್ತಾರೆ ಎಂಬ ಮಾತುಗಳು ಅವನ ಕಿವಿಯಲ್ಲಿ ಗುಮಿಗುಟ್ಟುತ್ತಿದ್ದವು. ಆತ ಅವಳ ಮುಖವನ್ನೂ ಸಹ ನೋಡದೆ ಕೆಲಸ ಆಯ್ತು ಮೇಡಮ್ ಅಂತೇಳಿ ತಕ್ಷಣ ಅಲ್ಲಿಂದ ಹೊರಡಲು ಅವಸರ ಮಾಡುತ್ತಿದ್ದ. ಆದರೂ ಸುನೈನಾ ಅವನನ್ನು ಸುಮ್ಮನೆ ಕಳುಹಿಸುತ್ತಿರಲಿಲ್ಲ. ಹೇಗಾದರೂ ಮಾಡಿ ಮಾತನಾಡಿಸಬೇಕು ಎಂದು, ನಿನ್ನ ಹೆಸರೇನು, ಎಲ್ಲಿಂದ ಬಂದಿದ್ದೀಯಾ, ನಿಮ್ಮ ಊರು ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿ ಅವನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಭಯಭೀತನಾಗಿದ್ದ ಅವನು, ನನ್ನ ಹೆಸರು ಅಭಯ್ ಮೇಡಮ್, ಹರಿಯಾಣದಿಂದ ಬಂದಿದ್ದೇನೆ, ನಾನು ಹೋಗಬೇಕು, ಮಾಲೀಕರು ಕಾಯುತ್ತಿರುತ್ತಾರೆ ಅಂತೇಳಿ ಅಲ್ಲಿಂದ ಜಾಗ ಖಾಲಿ ಮಾಡುತ್ತಿದ್ದ. ಅಭಯ್ಗೆ ಬೇರೆ ಕಡೆ ಗಮನ ಹರಿಸಿದರೆ ಎಲ್ಲಿ ಕೆಲಸ ಕಳೆದುಕೊಳ್ಳುತ್ತೇನೋ ಎಂಬ ಭಯವಿತ್ತು. ಹೀಗಾಗಿ ಅವನು ಯಾರ ಜೊತೆಯಲ್ಲೂ ಮಾತನಾಡಲು ಇಷ್ಟಪಡುತ್ತಿರಲಿಲ್ಲ. ಹೀಗೆ ಕೆಲವು ತಿಂಗಳುಗಳು ಕಳೆದವು. ಒಂದು ದಿನ ಸುನೈನಾ ಮನೆಯಿಂದ ಏಜೆನ್ಸಿಗೆ ಮತ್ತೆ ಸಿಲಿಂಡರ್ ಬುಕ್ಕಿಂಗ್ ಬಂದಿತ್ತು. ಅಭಯ್ ಎಂದಿನಂತೆ ಸಿಲಿಂಡರ್ ಹೊತ್ತುಕೊಂಡು ಅವಳ ಫ್ಲ್ಯಾಟ್ನ ಬಳಿ ಹೋಗಿ ಡೋರ್ಬೆಲ್ ಒತ್ತಿದ. ಬಾಗಿಲು ತೆರೆದ ಸುನೈನಾಳನ್ನು ನೋಡಿ ಅಭಯ್ ಒಂದು ಕ್ಷಣ ತಬ್ಬಿಬ್ಬಾಗಿ ಹೋದ. ಆ ದಿನ ಆಕೆ ಎಂದಿಗಿಂತ ಬಹಳ ಸುಂದರವಾಗಿ ತಯಾರಾಗಿದ್ದಳು. ಆದರೆ ಅಭಯ್ ತಕ್ಷಣವೇ ತನ್ನ ದೃಷ್ಟಿಯನ್ನು ಕೆಳಗೆ ಇಳಿಸಿಕೊಂಡು, ಮೇಡಮ್ ಸಿಲಿಂಡರ್ ಎಲ್ಲಿ ಇಡಬೇಕು ಎಂದು ಕೇಳ್ದ. ಅದಕ್ಕೆ ಆಕೆ ನಗುತ್ತಾ, ಯಾವಾಗಲೂ ಇಡುವ ಅಡುಗೆ ಮನೆಯಲ್ಲೇ ಇಡು, ಪ್ರತಿ ಸಲವೂ ಇದೇ ಪ್ರಶ್ನೆ ಏಕೆ ಕೇಳುತ್ತೀಯಾ ಎಂದಳು. ಅಭಯ ಒಳಗೆ ಹೋಗಿ ಸಿಲಿಂಡರ್ ಅಳವಡಿಸುವಾಗಲೂ ಅವಳು ಅವನ ಸುತ್ತಮುತ್ತಲೂ ಓಡಾಡುತ್ತಿದ್ದಳು. ಅಭಯ್, ಆ ಡಬ್ಬಿ ಸ್ವಲ್ಪ ತೆಗೆದುಕೊಡು, ಈ ಪಾತ್ರೆ ಎತ್ತಿಡು ಎಂದು ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳುತ್ತಾ ಅವನ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದಳು. ಅಭಯ ಅವಳು ಹೇಳಿದ್ದೆಲ್ಲವನ್ನೂ ಬೇಗನೆ ಮುಗಿಸಿ, ಮೇಡಮ್ ನನ್ನ ಕೆಲಸ ಮುಗಿಯಿತು, ನಾನು ಬರುತ್ತೇನೆ ಎಂದು ಹೊರಡಲು ಅನುವಾದ. ಆಗ ಸುನೈನಾ ಇದ್ದಕ್ಕಿದ್ದಂತೆ ಅವನ ಕೈ ಹಿಡಿದು ಎಳೆದುಕೊಂಡು ಹೋಗಿ ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಕೂರಿಸಿದಳು. ಕುಳಿತುಕೋ ಅಭಯ್, ಬಿಸಿ ಕಾಫಿ ಮಾಡುತ್ತೇನೆ, ಕುಡಿದು ಹೋಗುವೆಯಂತೆ ಎಂದಳು. ಅಭಯ್ಗೆ ಕೈಕಾಲುಗಳು ನಡುಗಲು ಶುರುವಾದವು. ಅವನು ಸೋಫಾದಿಂದ ಎದ್ದು ನಿಂತು ಅಡುಗೆ ಮನೆಗೆ ಹೋಗುತ್ತಿದ್ದ ಅವಳನ್ನು ತಡೆದನು. ಇಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ,
ನನಗೆ ಕಾಫಿ ಬೇಡ, ನನ್ನ ಮಾಲೀಕರು ಕಾಯುತ್ತಿರುತ್ತಾರೆ. ನಾನು ಬೇರೆ ಕಡೆಯೂ ಡೆಲಿವರಿ ಮಾಡಬೇಕಿದೆ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಎಂದು ಹೇಳಿದನು. ಆದರೆ ಸುನೈನಾ ಅವನ ಮುಂದೆ ಅಡ್ಡಲಾಗಿ ನಿಂತು, ಹೇಗೆ ಹೋಗುತ್ತೀಯೋ ನೋಡುತ್ತೇನೆ, ನಾನು ಕಾಫಿ ಮಾಡುತ್ತೇನೆ, ನೀನು ಕುಡಿಯಲೇಬೇಕು ಎಂದು ಬಲವಂತ ಮಾಡಿದಳು. ನಂತರ ಅವಳು ಕಾಫಿ ಮಾಡಿಕೊಟ್ಟಳು. ಬೇರೆ ದಾರಿಯಿಲ್ಲದೆ ಅಭಯ್ ನಡುಗುತ್ತಲೇ ಆ ಚಹಾವನ್ನು ಬೇಗನೆ ಕುಡಿದು ಮುಗಿಸಿದನು. ನಂತರ ಹೊರಬರುವಾಗ ಸುನೈನಾ ಅವನನ್ನು ತಡೆದು ಒಂದು ಮಾತು ಹೇಳಿದಳು. ಅಭಯ, ಮುಂದಿನ ಬಾರಿ ನನ್ನ ಮನೆಗೆ ಸಿಲಿಂಡರ್ ಕೊಡಲು ನೀನೇ ಬರಬೇಕು, ಬೇರೆ ಯಾರನ್ನೂ ಕಳುಹಿಸಬಾರದು, ಅರ್ಥವಾಯಿತೇ ಎಂದು ಹೇಳಿದಳು. ಅಭಯ್ ಆಶ್ಚರ್ಯದಿಂದ, ಏಕೆ ಮೇಡಂ, ಬೇರೆಯವರು ಬಂದರೆ ಏನಾದರೂ ತೊಂದರೆಯಾಗುತ್ತದೆಯೇ ಎಂದು ಕೇಳಿದನು. ನನಗೆ ತೊಂದರೆಯಾಗುತ್ತದೋ ಇಲ್ಲವೋ ಅದು ನಿನಗೆ ಬೇಡ, ಆದರೆ ಮುಂದಿನ ಬಾರಿ ನೀನೇ ಬರಬೇಕು, ಇದು ನನ್ನ ಆಜ್ಞೆ ಎಂದು ಕಡ್ಡಿ ಮುರಿದಂತೆ ಹೇಳಿದಳು. ಅಭಯ, ಆಯಿತು ಮೇಡಂ, ನಾನು ಪ್ರಯತ್ನಿಸುತ್ತೇನೆ, ಆದರೆ ನಮ್ಮ ಏಜೆನ್ಸಿಯಲ್ಲಿ ಯಾರು ಖಾಲಿ ಇರುತ್ತಾರೋ ಅವರನ್ನು ಕಳುಹಿಸುತ್ತಾರೆ, ಕೇವಲ ನಾನೇ ಬರುತ್ತೇನೆ ಎಂದು ಖಚಿತವಾಗಿ ಹೇಳಲಾಗುವುದಿಲ್ಲ ಅಂತೇಳಿ ಅಲ್ಲಿಂದ ವೇಗವಾಗಿ ಹೊರಟು ಹೋದ. ಅಲ್ಲಿಂದ ಬಂದರೂ ಅಭಯ್ನ ಮನಸ್ಸಿನಲ್ಲಿ ಸುನೈನಾ ಮಾತುಗಳೇ ಗುಯಿಗುಡುತ್ತಿದ್ದವು. ಅವಳು ಏಕೆ ಹಾಗೆ ಹೇಳಿದಳು, ಅವಳಿಗೆ ನನ್ನ ಮೇಲೆ ಏಕೆ ಇಷ್ಟು ಆಸಕ್ತಿ ಎಂಬ ಪ್ರಶ್ನೆಗಳು ಅವನನ್ನು ಕಾಡತೊಡಗಿದವು. ಇಷ್ಟು ದಿನ ಕೇವಲ ಒಂದು ಯಂತ್ರದಂತೆ ಕೆಲಸ ಮಾಡುತ್ತಿದ್ದ ಅಭಯ್ನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಒಂದು ಹೊಸ ಭಾವನೆ ಮೂಡತೊಡಗಿತು. ಮುಂದಿನ ಬಾರಿ ಅವಳ ಮನೆಯ ಸಿಲಿಂಡರ್ ಯಾವಾಗ ಖಾಲಿಯಾಗಬಹುದು ಎಂದು ತನ್ನ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕತೊಡಗಿದ. ಸಾಮಾನ್ಯವಾಗಿ ಆಕೆಯ ಮನೆಯ ಸಿಲಿಂಡರ್ ಖಾಲಿಯಾಗಲು 1.5 ರಿಂದ 2 ತಿಂಗಳು ಬೇಕಾಗುತ್ತಿತ್ತು. ಸರಿಯಾಗಿ 2 ತಿಂಗಳ ನಂತರ ಸುನೈನಾಳ ಫೋನ್ ಏಜೆನ್ಸಿಯ ಮಾಲೀಕ ಹರಿದಾಸ್ಗೆ ಬಂದಿತು. ಆ ಸಮಯದಲ್ಲಿ ಅಭಯ್ ಅಲ್ಲೇ ಕುಳಿತಿದ್ದ. ಹರಿದಾಸ್ ಹೇಳಿದನು, ಆ ದೊಡ್ಡ ಅಪಾರ್ಟ್ಮೆಂಟ್ನ ಗ್ರೌಂಡ್ ಫ್ಲೋರ್ಗೆ ಒಂದು ಸಿಲಿಂಡರ್ ಹೋಗಬೇಕಿದೆ, ಯಾರು ಹೋಗುತ್ತೀರಾ ಎಂದನು. ಅಭಯ್ ತಕ್ಷಣವೇ ಉತ್ಸಾಹದಿಂದ ಎದ್ದು ನಿಂತು, ಅಣ್ಣ, ನಾನು ಹೋಗುತ್ತೇನೆ ಎಂದು ಹೇಳಿದನು. ಆದರೆ ಹರಿದಾಸ್, ಇಲ್ಲ ಅಭಯ್, ನೀನು ಗಟ್ಟಿಮುಟ್ಟಾಗಿದ್ದೀಯಾ, ನಿನಗೆ 3ನೇ ಮಹಡಿ 4ನೇ ಮಹಡಿಗೆ ಹೊರುವ ಕೆಲಸ ಕೊಡುತ್ತೇನೆ. ಇದು ಕೇವಲ ಗ್ರೌಂಡ್ ಫ್ಲೋರ್ ಆಗಿದ್ದರಿಂದ ನಮ್ಮ ಹೊಸ ಹುಡುಗ ಚರಣ್ ಹೋಗಲಿ ಅಂತೇಳಿ ಚರಣ್ನನ್ನು ಕಳುಹಿಸಿದನು. ಇದರಿಂದ ಅಭಯ್ಗೆ ಬಹಳ ನಿರಾಸೆಯಾಯಿತು. ತಾನೇ ಹೋಗಬೇಕಿತ್ತು ಎಂದು ಮನಸ್ಸಿನಲ್ಲೇ ಕೊರಗುತ್ತಾ ನಿಂತುಕೊಂಡನು. ಸ್ವಲ್ಪ ಸಮಯದ ನಂತರ ಚರಣ್ ಖಾಲಿ ಸಿಲಿಂಡರ್ ತೆಗೆದುಕೊಂಡು ವಾಪಸ್ ಬಂದನು. ಅವನ ಮುಖ ನೋಡಿದರೆ ಸಿಟ್ಟಿನಿಂದ ಕೆಂಪಾಗಿತ್ತು. ಅಭಯ್ ಕುತೂಹಲ ತಡೆಯಲಾಗದೆ ಚರಣ್ ಬಳಿ ಹೋಗಿ, ಏನೋ ಚರಣ್, ಸಿಲಿಂಡರ್ ಕೊಟ್ಟು ಬಂದೆಯಾ ಮೇಡಂ, ಏನಾದರೂ ಹೇಳಿದ್ರಾ ಎಂದು ಮೆಲ್ಲನೆ ಕೇಳಿದ. ಚರಣ್ ಮುಖ ಸಿಂಡರಿಸಿಕೊಂಡು, ಆ ಮನೆಗೆ ಸಿಲಿಂಡರ್ ಕೊಡಲು ಇನ್ಮುಂದೆ ನಾನಂತೂ ಹೋಗಲ್ಲ. ಆ ಮೇಡಂಗೆ ಏನಾಗಿದೆಯೋ ಏನೋ, ನನ್ನನ್ನು ನೋಡಿದ ತಕ್ಷಣ ಮುಖ ಗಂಟಿಕ್ಕಿಕೊಂಡು, ನೀನು ಯಾಕೆ ಬಂದೆ, ಆ ಸಿಲಿಂಡರನ್ನು ಅಲ್ಲೇ ಬಾಗಿಲಲ್ಲಿ ಇಟ್ಟು ಹೋಗು ಅಂತ ರೇಗಿದಳು. ಯಾರದೋ ಮೇಲೇರುವ ಕೋಪವನ್ನು ಆಕೆ ನನ್ನ ಮೇಲೆ ತಿರಿಸಿಕೊಂಡಳು ಎಂದು ಹೇಳಿದನು. ಇದನ್ನು ಕೇಳಿದ ಅಭಯ್ಗೆ ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ತಾನು ಹೋಗಲಿಲ್ಲ ಎಂಬ ಕಾರಣಕ್ಕೆ ಸುನೈನಾ ಕೋಪಗೊಂಡಿದ್ದಾಳೆ ಎಂಬುದು ಅವನಿಗೆ ಅರಿವಾಯಿತು. ಅಂದಿನ ರಾತ್ರಿ ಅಭಯ್ಗೆ ನಿದ್ದೆಯೇ ಬರಲಿಲ್ಲ. ಆಕೆಯ ಬೇಸರ, ಅವಳ ಮಾತುಗಳು ಪದೇ ಅವನಿಗೆ ನೆನಪಾಗುತ್ತಿದ್ದವು. ಮರುದಿನ ಬೆಳಿಗ್ಗೆ ಅಭಯ್ ಹರಿದಾಸ್ ಬಳಿ ಹೋಗಿ, ಅಣ್ಣ, ಇವತ್ತು ನನಗೆ ಒಂದು ದಿನ ರಜೆ ಬೇಕು, ನನ್ನ ಊರಿನಿಂದ ಒಬ್ಬರು ಪರಿಚಯದವರು ಬಂದಿದ್ದಾರೆ, ಅವರನ್ನು ಭೇಟಿಯಾಗಲು ಹೋಗಬೇಕು ಎಂದು ಸುಳ್ಳು ಹೇಳಿ ರಜೆ ಪಡೆದನು. ನಂತರ ಸ್ನಾನ ಮಾಡಿ ತನ್ನ ಬಳಿಯಿದ್ದ ಒಂದು ಒಳ್ಳೆಯ ಬಟ್ಟೆಯನ್ನು ಧರಿಸಿ ಸುನೈನಾಳ ಮನೆಯತ್ತ ಹೆಜ್ಜೆ ಹಾಕಿದನು. ಅವಳ ಮನೆಯ ಬಾಗಿಲಿನ ಬಳಿ ಹೋದಾಗ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆದರೂ ಧೈರ್ಯ ಮಾಡಿ ಡೋರ್ ಬೆಲ್ ಒತ್ತಿದ. ಬಾಗಿಲು ತೆರೆದ ಸುನೈನಾ ಅಭಯ್ನನ್ನು ನೋಡಿ ಆಶ್ಚರ್ಯಪಡುತ್ತಾ ಅವಳ ಮುಖದಲ್ಲಿ ನಗು ಮೂಡಿತು. ಏನ್ ಅಭಯ್, ಬರುವ ದಾರಿ ಮರೆತು ಹೋಗಿತ್ತಾ, ನಿನ್ನೆ ಸಿಲಿಂಡರ್ ಕೊಡಲು ಯಾಕೆ ಬರಲಿಲ್ಲ, ಇವತ್ತು ಯಾಕೆ ಬಂದಿದ್ದೀಯಾ ಎಂದು ಪ್ರಶ್ನಿಸಿದಳು. ಅಭಯ್ ತಲೆ ತಗ್ಗಿಸಿ, ಕ್ಷಮಿಸಿ ಮೇಡಂ, ನಿನ್ನೆ ನಾನು ಬರಬೇಕು ಅಂತಲೇ ಇದ್ದೆ, ಆದರೆ ನಮ್ಮ ಮಾಲೀಕರು ಹೊಸ ಹುಡುಗನನ್ನು ಕಳುಹಿಸಿದರು, ನಾನು ಬರದೇ ಇದ್ದುದಕ್ಕೆ ನಿಮಗೆ ಬೇಸರವಾಗಿದೆ ಎಂದು ಚರಣ್ ಹೇಳ್ದ, ಅದಕ್ಕೆ ನಿಮ್ಮ ಬಳಿ ಕ್ಷಮೆ ಕೇಳೋಣ ಅಂತ ಬಂದೆ ಎಂದನು. ಸುನೈನಾ ನಗುತ್ತಾ, ಇದಕ್ಕೆಲ್ಲ ಕ್ಷಮೆ ಕೇಳುವ ಅಗತ್ಯವಿಲ್ಲ, ಹೀಗೆ ಬಾಗಿಲಲ್ಲೇ ನಿಂತು ಮಾತನಾಡುತ್ತೀಯಾ ಅಥವಾ ಒಳಗೆ ಬರುತ್ತೀಯಾ ಎಂದಳು. ಅಭಯ್ ಹಿಂಜರಿಯುತ್ತಲೇ ಮನೆಯೊಳಗೆ ಪ್ರವೇಶಿಸಿದನು. ಅವಳು ಅವನನ್ನು ಸೋಫಾದ ಮೇಲೆ ಕೂರಿಸಿ, ಇವತ್ತು ನೀನು ಎಲ್ಲಿಗೂ ಹೋಗುವಂತಿಲ್ಲ, ನಾನು ನಿನಗಾಗಿ ತಿಂಡಿ ತರುತ್ತೇನೆ ಎಂದು ಒಳಗೆ ಹೋದಳು. ಸ್ವಲ್ಪ ಹೊತ್ತಿನಲ್ಲಿ ಟೀ ಮತ್ತು ತಿಂಡಿಯೊಂದಿಗೆ ಬಂದಳು. ಅಭಯ್ ಸುತ್ತಮುತ್ತ ನೋಡುತ್ತಾ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರೆಯೇ ಎಂದು ಕಣ್ಣಾಡಿಸುತ್ತಿದ್ದ. ಅವನ ತವಕವನ್ನು ಗಮನಿಸಿದ ಸುನೈನಾ, ಏನು ಹುಡುಕುತ್ತಿದ್ದೀಯಾ, ಈ ಮನೆಯಲ್ಲಿ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನೀನು ಆರಾಮಾಗಿ ತಿನ್ನು ಎಂದಳು. ಅಭಯ್ ಸುಮ್ಮನೆ ತಿನ್ನಲು ಶುರು ಮಾಡಿದಾಗ ಸುನೈನಾ ಕೇಳಿದಳು, ಅಭಯ್, ನಿನಗೆ ಮದುವೆಯಾಗಿದೆಯಾ? ಅಭಯ್ ನಾಚಿಕೆಯಿಂದ, ಇನ್ನೂ ಇಲ್ಲ ಮೇಡಂ, ನಾನು ಈಗಷ್ಟೇ ಜೀವನ ಕಟ್ಟಿಕೊಳ್ಳುತ್ತಿದ್ದೇನೆ ಎಂದನು. ಹಾಗಾದರೆ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಏನಿದೆ, ಅವರಿಗೆ ಏನು ಬೇಕು ಅನ್ನೋದು ನಿನಗೆ ಗೊತ್ತಿರಲು ಸಾಧ್ಯವಿಲ್ಲ ಬಿಡು ಎಂದು ಹೇಳಿದಳು. ಅಭಯ್ ಹೇಳಿದನು, ನನಗೆ ಗೊತ್ತಿರುವ ಹಾಗೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ಬಟ್ಟೆ, ಒಡವೆ, ಹಣ, ಒಂದು ಸ್ವಂತ ಮನೆ ಬೇಕು, ಅಷ್ಟೇ ಅಲ್ವಾ ಮೇಡಂ ಎಂದನು. ಇದನ್ನು ಕೇಳಿ ಸುನೈನಾ ಮುಖದಲ್ಲಿ ಒಂದು ಸಣ್ಣ ನಗು ಮತ್ತು ಅಷ್ಟೇ ಬೇಸರವೂ ಮೂಡಿತು. ಹೌದು, ಇವೆಲ್ಲವೂ ಬೇಕು, ಆದರೆ ಇದಕ್ಕಿಂತ ಮುಖ್ಯವಾಗಿ ಒಬ್ಬ ಹೆಣ್ಣಿಗೆ ಬೇಕಾಗಿರುವುದು ಪ್ರೀತಿ, ಆಸರೆ ಮತ್ತು ತನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಒಬ್ಬ ಸಂಗಾತಿ. ಈ ದೊಡ್ಡ ಮನೆಯಲ್ಲಿ ಎಲ್ಲವೂ ಇದೆ, ಆದರೆ ನಾನಿಲ್ಲಿ ಎಷ್ಟು ಒಂಟಿಯಾಗಿದ್ದೇನೆ ಎಂದು ನಿನಗೆ ಅರ್ಥವಾಗುತ್ತಿದೆಯೇ ಎಂದು ಕೇಳಿದಳು. ಅಭಯ್ಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಮೇಡಂ, ನನಗೆ ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಏನೂ ತಿಳಿದಿಲ್ಲ, ಆದರೆ ನಾನು 1-2 ಬಾರಿ ಸಿಲಿಂಡರ್ ಕೊಡಲು ಬಂದಾಗ ಈ ಮನೆಯಲ್ಲಿ ಒಬ್ಬ ವಯಸ್ಸಾದವರನ್ನು ನೋಡಿದ್ದೆ, ಅವರು ನಿಮ್ಮ ಮಾವನವರು ಅಂತಂದುಕೊಂಡಿದ್ದೇನೆ. ಕಳೆದ 5-6 ತಿಂಗಳಿಂದ ಅವರು ಕಾಣಿಸುತ್ತಿಲ್ಲ, ಎಲ್ಲಿಗೋದರು ಎಂದು ಕೇಳಿದ. ಇದನ್ನು ಕೇಳಿ ಸುನೈನಾ ಗಟ್ಟಿಯಾಗಿ ನಗಲು ಆರಂಭಿಸಿದಳು. ಆ ನಗುವಿನಲ್ಲಿ ಎಷ್ಟೋ ನೋವು ಅಡಗಿತ್ತು. ಅವರು ನನ್ನ ಮಾವ ಅಲ್ಲ ಅಭಯ್, ಅವರೇ ನನ್ನ ಗಂಡ ಎಂದು ಹೇಳಿದಳು. ಈ ಮಾತನ್ನು ಕೇಳಿ ಅಭಯ್ಗೆ ಆಕಾಶವೇ ಕಳಚಿಬಿದ್ದಂತಾಯಿತು.
ಏನು ಹೇಳುತ್ತಿದ್ದೀರಾ ಮೇಡಮ್? ಅವರು ನೋಡಲು ಬಹಳ ವಯಸ್ಸಾದವರಂತೆ ಕಾಣುತ್ತಿದ್ದರು. ಅವರಿಗೆ 50 ವರ್ಷ ಇರಬಹುದಾ ಎಂದು ಆಶ್ಚರ್ಯದಿಂದ ಕೇಳಿದನು. ಸುನೈನಾ ದೀರ್ಘವಾಗಿ ಉಸಿರೆಳೆದುಕೊಂಡು, 50 ಅಲ್ಲ ಅಭಯ್, ಅವರಿಗೆ ಈಗ 70 ವರ್ಷ. ಅವರ ಹೆಸರು ತಿರ್ಲೋಚನ್. ನನಗೀಗ 32 ವರ್ಷ. ನನ್ನ ಮತ್ತು ಅವರ ನಡುವೆ ಸುಮಾರು 38 ವರ್ಷಗಳ ಅಂತರವಿದೆ ಎಂದು ಹೇಳಿದಳು. ಅಭಯ್ಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರನ್ನೇಕೆ ಮದುವೆಯಾದಿರಿ ಎಂದು ಕುತೂಹಲದಿಂದ ಕೇಳಿದ. ಆಗ ಸುನೈನಾ ತನ್ನ ಜೀವನದ ಕಹಿಕತೆಯನ್ನು ಅವನಿಗೆ ಹೇಳಲು ಶುರು ಮಾಡಿದಳು. ತಿರ್ಲೋಚನ್ ಅವರು ತಮ್ಮ ಯೌವನದ ದಿನಗಳಲ್ಲಿ ಬಹಳ ಮಹತ್ವಾಕಾಂಕ್ಷೆಯುಳ್ಳವರಾಗಿದ್ದರು. ಹೇಗಾದರೂ ಮಾಡಿ ಹಣ ಸಂಪಾದಿಸಬೇಕು ಎಂಬ ಕನಸು ಹೊತ್ತು ಕೆನಡಾ ದೇಶಕ್ಕೆ ತೆರಳಿದ್ದರು. ಅಲ್ಲಿ ಹಗಲಿರುಳು ಎನ್ನದೆ ತಮ್ಮ ಪರಿಶ್ರಮದಿಂದ ಬಹಳಷ್ಟು ಹಣ ಸಂಪಾದಿಸಿದರು. ಅದೇ ಸಮಯದಲ್ಲಿ ಅವರಿಗೆ ಕೆನಡಾ ಮೂಲದ ಒಬ್ಬ ಮಹಿಳೆಯೊಂದಿಗೆ ಪರಿಚಯವಾಯಿತು. ಆಕೆಗೆ ಅದಾಗಲೇ ಮದುವೆಯಾಗಿ ವಿಚ್ಛೇದನವಾಗಿತ್ತು. ಜೊತೆಗೆ 2 ಮಕ್ಕಳೂ ಕೂಡ ಇದ್ದರು. ಆದರೂ ತಿರ್ಲೋಚನ್ ಆಕೆಯನ್ನು ಪ್ರೀತಿಸಿ ಮದುವೆಯಾದರು. ಕೆನಡಾದಲ್ಲಿಯೇ ಆಕೆಯ ಹೆಸರಿನಲ್ಲಿ ಹಾಗೂ ತಮ್ಮ ಹೆಸರಿನಲ್ಲಿ ಸಾಕಷ್ಟು ಆಸ್ತಿಪಾಸ್ತಿಗಳನ್ನು ಮಾಡಿದರು. ಹೀಗೆ ಭರ್ಜರಿಯಾಗಿ ಯಾವುದೇ ಕುಂದುಕೊರತೆಗಳಿಲ್ಲದೆ ಅವರ ಜೀವನ ಸಾಗುತ್ತಿತ್ತು. ಆಗೊಮ್ಮೆ ಈಗೊಮ್ಮೆ ಭಾರತಕ್ಕೂ ಬಂದು ಹೋಗುತ್ತಿದ್ದರು. ಹೀಗೆಯೇ ವರ್ಷಗಳು ಉರುಳಿದವು. ತಿರ್ಲೋಚನ್ ಅವರಿಗೆ ಸುಮಾರು 55 ವರ್ಷ ವಯಸ್ಸಾದಾಗ ಅವರ ಮನಸ್ಸಿನಲ್ಲಿ ತಮ್ಮ ತಾಯ್ನಾಡಿಗೆ ಮರಳಬೇಕೆಂಬ ಆಸೆ ಹುಟ್ಟಿಕೊಂಡಿತು. ಇಷ್ಟು ದಿನ ಕೆನಡಾದಲ್ಲಿದ್ದದ್ದು ಸಾಕು, ದುಡಿದದ್ದು ಸಾಕು, ಇನ್ನುಳಿದ ಜೀವನವನ್ನು ನಮ್ಮ ಭಾರತದಲ್ಲೇ ಕಳೆಯೋಣ ಎಂದು ತಮ್ಮ ಪತ್ನಿಯನ್ನು ಕೇಳಿಕೊಂಡರು. ಆದರೆ ಆಕೆ ಅದಕ್ಕೆ ಒಪ್ಪದೆ, ನಾನು ಭಾರತಕ್ಕೆ ಬರುವುದಿಲ್ಲ, ನನ್ನ ಮಕ್ಕಳು ಇಲ್ಲೇ ಇದ್ದಾರೆ, ನನ್ನ ಜೀವನವಿರುವುದೇ ಇಲ್ಲಿ, ನಾನು ಇಲ್ಲೇ ಇರುತ್ತೇನೆ, ಬೇಕಾದರೆ ನೀವು ಹೋಗಿ ಎಂದು ಹಠ ಹಿಡಿದಳು. ಈ ವಿಚಾರವಾಗಿ ಅವರಿಬ್ಬರ ನಡುವೆ ದೊಡ್ಡ ಮಟ್ಟದ ವಾಗ್ವಾದಗಳು, ಜಗಳಗಳು ನಡೆದವು. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಕೊನೆಗೆ ಅವರಿಬ್ಬರೂ ವಿಚ್ಛೇದನ ಪಡೆದರು. ತಿರ್ಲೋಚನ್ ಆಕೆಯನ್ನು ಮತ್ತು ಕೆನಡಾದ ಐಷಾರಾಮಿ ಜೀವನವನ್ನು ಬಿಟ್ಟು ತಮ್ಮ ತಾಯ್ನಾಡಿಗೆ ಶಾಶ್ವತವಾಗಿ ಮರಳಿದರು. ಭಾರತಕ್ಕೆ ಹಿಂತಿರುಗಿದ ಮೇಲೆ ಅವರು ತಮ್ಮ ಸ್ವಂತ ಊರಿಗೆ ಹೋದರು. ಕೆಲವು ದಿನಗಳು ಕಳೆದ ನಂತರ ಅವರ ತಂದೆ ತಾಯಿ ಇಬ್ಬರೂ ತೀರಿಕೊಂಡರು. ಅವರ ಅಣ್ಣ ತಮ್ಮಂದಿರು, ನೆಂಟರಿಷ್ಟರೆಲ್ಲರೂ ತಮ್ಮ ತಮ್ಮ ಸಂಸಾರ, ತಮ್ಮ ಮಕ್ಕಳ ಭವಿಷ್ಯದೊಂದಿಗೆ ಬ್ಯುಸಿಯಾಗಿದ್ದರು. ತಿರ್ಲೋಚನ್ ಅವರಿಗೆ ಅಲ್ಲಿ ಯಾರೂ ತಮ್ಮವರು ಎಂದು ಎನಿಸಲಿಲ್ಲ. ತಂದೆ ತಾಯಿ ಹೋದ ಮೇಲೆ ಎಲ್ಲರೂ ಅವರನ್ನು ಕೇವಲ ಹಣಕ್ಕಾಗಿ ಮಾತ್ರ ಹತ್ತಿರ ಸೇರಿಸಿಕೊಳ್ಳುತ್ತಿದ್ದಾರೆ ಅಂತ ಅನಿಸಿತು. ಆದ್ದರಿಂದ ತಮ್ಮ ಪಾಲಿನ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ತಮ್ಮ ಸಂಬಂಧಿಕರಿಗೆ ಬಿಟ್ಟುಕೊಟ್ಟು ನೆಮ್ಮದಿ ಅರಸಿ ಪಂಜಾಬಿನ ಲುಧಿಯಾನಕ್ಕೆ ಬಂದು ನೆಲೆಸಿದರು. ಕೆನಡಾದಲ್ಲಿ ಸಂಪಾದಿಸಿದ್ದ ಸಾಕಷ್ಟು ಹಣ ಅವರ ಬಳಿ ಇತ್ತು. ಲುಧಿಯಾನದಲ್ಲಿ 2 ದೊಡ್ಡ ಖಾಲಿ ಸೈಟ್ಗಳನ್ನು ಖರೀದಿಸಿದರು. ವಾಸಕ್ಕಾಗಿ ಈ ಸುಂದರವಾದ ಗ್ರೌಂಡ್ ಫ್ಲೋರ್ ಫ್ಲಾಟ್ ಅನ್ನು ತೆಗೆದುಕೊಂಡರು. ನಂತರ 2 ಖಾಲಿ ಸೈಟ್ಗಳಲ್ಲಿ ದೊಡ್ಡ ದೊಡ್ಡ ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಿಸಿದರು. ಒಂದರಲ್ಲಿ ಬ್ಯಾಂಕ್ ಶಾಖೆ ಶುರುವಾಯಿತು, ಇನ್ನೊಂದರಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಬಾಡಿಗೆಗೆ ಬಂದವು. ಇದರಿಂದ ಅವರಿಗೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬಾಡಿಗೆ ಹಣ ಬರುತ್ತಿತ್ತು. ಹಣಕ್ಕೇನೋ ಕೊರತೆ ಇರಲಿಲ್ಲ. ಆದರೆ ಅವರ ಜೀವನದಲ್ಲಿ ಒಬ್ಬಂಟಿತನ ತೀವ್ರವಾಗಿ ಕಾಡತೊಡಗಿತು. ತಮ್ಮ ಇಳಿ ವಯಸ್ಸಿನಲ್ಲಿ ತಮಗೊಂದು ಆಸರೆ ಬೇಕು, ತಮ್ಮ ಯೋಗಕ್ಷೇಮ ವಿಚಾರಿಸಲು ಒಬ್ಬ ಸಂಗಾತಿಯ ಅಗತ್ಯವಿದೆ ಎಂದು ಅವರಿಗೆ ಅನ್ನಿಸತೊಡಗಿತು. ಆದರೆ ಆ ವಯಸ್ಸಿನಲ್ಲಿ ಅವರನ್ನು ಮದುವೆಯಾಗಲು ಯಾರೂ ಮುಂದೆ ಬರಲಿಲ್ಲ. ಯಾರೋ ಪರಿಚಯಸ್ಥರೊಬ್ಬರು, ಪಶ್ಚಿಮ ಬಂಗಾಳದ ಕಡೆ ಬಡ ಕುಟುಂಬದ ಹೆಣ್ಣು ಮಕ್ಕಳು ಸಿಗುತ್ತಾರೆ, ಮದುವೆಯ ಖರ್ಚನ್ನು ನಾವೇ ಭರಿಸಿ ಮದುವೆಯಾಗಿ ಕರೆತರಬಹುದು ಎಂಬ ಮಾಹಿತಿ ನೀಡಿದ್ದರು. ಆ ಮಾತಿನಂತೆ ತಿರ್ಲೋಚನ್ ಅವರು ಪಶ್ಚಿಮ ಬಂಗಾಳಕ್ಕೆ ಬಂದರು. ಇಷ್ಟು ಹೇಳುವಷ್ಟರಲ್ಲಿ ಸುನೈನಾಳ ಕಣ್ಣುಗಳು ಮತ್ತೆ ತೇವಗೊಂಡವು. ಅವಳು ಗಂಟಲು ಸರಿಪಡಿಸಿಕೊಂಡು ಕಣ್ಣೀರು ಒರೆಸಿಕೊಳ್ಳುತ್ತಾ ಮತ್ತೆ ಹೇಳತೊಡಗಿದಳು, ಅಭಯ್, ಆಗ ನನ್ನ ವಯಸ್ಸು ಕೇವಲ 22 ವರ್ಷ. ಬಡತನ ಎನ್ನುವುದು ಎಂತಹ ಅಸಹಾಯಕ ಸ್ಥಿತಿಗೆ ತಳ್ಳುತ್ತದೆ ಎಂದರೆ ನನ್ನ ತಂದೆ ತಾಯಿಗೆ ನನ್ನನ್ನು ಮದುವೆ ಮಾಡಿಕೊಡುವ ಶಕ್ತಿ ಇರಲಿಲ್ಲ. ಮನೆಯಲ್ಲಿ ಊಟಕ್ಕೂ ಕಷ್ಟವಿತ್ತು. ಆ ಸಮಯದಲ್ಲಿ ತಿರ್ಲೋಚನ್ ಅವರು ನಮ್ಮೂರಿಗೆ ಬಂದರು. ಕೇವಲ 2.5 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ನನ್ನ ಹೆತ್ತವರನ್ನು ಒಪ್ಪಿಸಿ ನನ್ನನ್ನು ಮದುವೆಯಾಗಿ ಲುಧಿಯಾನಕ್ಕೆ ಕರೆತಂದರು. ಕೇವಲ 22 ವರ್ಷದ ನನಗೂ 60 ವರ್ಷದ ಅವರಿಗೂ ಎಲ್ಲಿಯ ಸಂಬಂಧ? ಆದರೂ ನನ್ನ ಹೆತ್ತವರ ಕಷ್ಟ ನೋಡಿ ನಾನು ಸುಮ್ಮನಾದೆ. ಆರಂಭದ 1-2 ವರ್ಷಗಳು ಎಲ್ಲವೂ ಚೆನ್ನಾಗಿಯೇ ಇತ್ತು. ತಿರ್ಲೋಚನ್ ಅವರು ನನ್ನನ್ನು ಬಹಳ ಪ್ರೀತಿಯಿಂದಲೇ ನೋಡಿಕೊಂಡರು. ನಾನು ಕೂಡ ನನ್ನ ಹಣೆಬರಹ ಇಷ್ಟೇ ಎಂದುಕೊಂಡು ಹೊಸ ಜೀವನಕ್ಕೆ ಒಗ್ಗಿಕೊಳ್ಳುತ್ತಿದ್ದೆ. ಆದರೆ ನಿಧಾನವಾಗಿ ಅವರಿಗೆ ಸಂಸಾರ ಮತ್ತು ಭೌತಿಕ ಸುಖಗಳ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಾ ಬಂತು. ಅವರ ಮನಸ್ಸು ಸಂಪೂರ್ಣವಾಗಿ ಆಧ್ಯಾತ್ಮದ ಕಡೆ ವಾಲಿತು. ನನಗೆ ಈ ಸಂಸಾರದ ಮೋಹ ಮತ್ತು ಮಾಯೆಗಳಿಂದ ಮುಕ್ತಿ ಬೇಕು, ನಾನು ಆಧ್ಯಾತ್ಮದ ದಾರಿಯಲ್ಲಿ ನಡೆಯುತ್ತೇನೆ ಅಂತೇಳಿ ದಿನವಿಡೀ ಪೂಜೆ ಪುನಸ್ಕಾರ ಸತ್ಸಂಗಗಳಲ್ಲಿ ಕಾಲ ಕಳೆಯಲು ಶುರು ಮಾಡಿದರು. ಹೀಗೆಯೇ 7-8 ವರ್ಷಗಳು ಕಳೆದು ಹೋದವು. ತಿರ್ಲೋಚನ್ ಅವರು ಸಂಪೂರ್ಣವಾಗಿ ಸನ್ಯಾಸಿಯಂತೆ ಬದಲಾದರು. ನಾನು ಅವರೊಂದಿಗೆ ಎಷ್ಟೋ ಬಾರಿ ಜಗಳವಾಡಿದೆ. ನೀವು ಈ ರೀತಿ ಬದಲಾದರೆ ನನ್ನ ಗತಿಯೇನು, ನನ್ನನ್ನು ಯಾಕೆ ಮದುವೆಯಾದಿರಿ ಎಂದು ಕಣ್ಣೀರು ಹಾಕಿದೆ. ಅದಕ್ಕೆ ಅವರು ಬಹಳ ನಿರ್ಲಿಪ್ತವಾಗಿ ಒಂದು ಉತ್ತರ ಕೊಟ್ಟರು, ನನಗೆ ಸಂಸಾರದ ಮೇಲಿನ ಆಸಕ್ತಿ ಸಂಪೂರ್ಣವಾಗಿ ಹೋಗಿದೆ, ನಾನು ದೇವರ ಧ್ಯಾನದಲ್ಲಿರಲು ಇಚ್ಛಿಸುತ್ತೇನೆ. ನಿನ್ನ ಇಷ್ಟದಂತೆ ನೀನು ಬದುಕಬಹುದು ಅಥವಾ ನೀನು ಬೇರೆ ಮದುವೆಯಾಗಬಹುದು, ನನ್ನದೇನೂ ಅಭ್ಯಂತರವಿಲ್ಲ. ಆದರೆ ದಯವಿಟ್ಟು ಈ ಮನೆಯನ್ನು ಬಿಟ್ಟು ಹೋಗಬೇಡ. ನನ್ನ ನಂತರ ಈ ಆಸ್ತಿಪಾಸ್ತಿಗಳನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ, ಎಲ್ಲವೂ ನಿನಗೇ ಸೇರಬೇಕು ಎಂದು ಹೇಳಿದರು. ಅದಾದ ಸ್ವಲ್ಪ ದಿನಗಳಲ್ಲೇ ಅವರು ಎಲ್ಲವನ್ನೂ ಬಿಟ್ಟು ಶಾಶ್ವತವಾಗಿ ಹರಿದ್ವಾರಕ್ಕೆ ಹೊರಟು ಹೋದರು. ಅವರು ಹರಿದ್ವಾರಕ್ಕೆ ಹೋಗಿ ಈಗಾಗಲೇ 10 ತಿಂಗಳು ಕಳೆಯುತ್ತಾ ಬಂದಿದೆ. ಆ ಸಮಯದಲ್ಲಿ ನೀನು 1-2 ಬಾರಿ ನಮ್ಮ ಮನೆಗೆ ಸಿಲಿಂಡರ್ ತಂದು ಕೊಟ್ಟಾಗ ಅವರನ್ನು ನೋಡಿದ್ದೆ ಅಷ್ಟೇ. ಅವರು ಹೋದ ಮೇಲೆ ನಾನು ಈ ದೊಡ್ಡ ಮನೆಯಲ್ಲಿ ಸಂಪೂರ್ಣವಾಗಿ ಒಂಟಿಯಾದೆ. ನನ್ನ ಜೀವನದಲ್ಲಿ ಶೂನ್ಯ ಆವರಿಸಿಕೊಂಡಿತು. ಆ ಸಮಯದಲ್ಲಿ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಸಂಗಾತಿಗಾಗಿ ಹುಡುಕಾಡಿದೆ. ಈ ಮನೆಗೆ ಬಂದು ಹೋಗುವ ಬ್ಯಾಂಕ್ ಸಿಬ್ಬಂದಿ, ಅಂಗಡಿಯ ಬಾಡಿಗೆದಾರರು, ಅಕ್ಕಪಕ್ಕದವರು, ಪರಿಚಯಸ್ಥರು, ಹೀಗೆ ಎಷ್ಟೋ ಜನರನ್ನು ನಾನು ಗಮನಿಸಿದ್ದೇನೆ. ಅವರೆಲ್ಲರ ದೃಷ್ಟಿ ಕೇವಲ ನನ್ನ ಮೇಲಿತ್ತೇ ಹೊರತು ನನ್ನ ಮನಸ್ಸಿನ ಮೇಲಿರಲಿಲ್ಲ.
ಅವರೆಲ್ಲರೂ ಕೇವಲ ಅವಕಾಶವಾದಿಗಳಾಗಿದ್ದರು, ನನ್ನ ಅಸಹಾಯಕತೆಯನ್ನು ಬಳಸಿಕೊಳ್ಳಲು ಕಾಯುತ್ತಿದ್ದರು. ಆದರೆ ನೀನು ಹಾಗಲ್ಲ. ನೀನು ಈ ಮನೆಗೆ ಎಷ್ಟೋ ಬಾರಿ ಬಂದಿದ್ದೀಯಾ, ಹೋಗಿದ್ದೀಯಾ. ನಾನು ನಿನ್ನೊಂದಿಗೆ ಎಷ್ಟೇ ಮಾತನಾಡಲು ಪ್ರಯತ್ನಿಸಿದರೂ ನೀನು ಎಂದಿಗೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ. ನಿನ್ನ ಕೆಲಸದ ಮೇಲಿನ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ನಿನ್ನ ಒಳ್ಳೆಯತನ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಗೆದ್ದಿದೆ. ನನಗೆ ಜೀವನವಿಡೀ ಜೊತೆಯಾಗುವ ಒಬ್ಬ ಪ್ರಾಮಾಣಿಕ ಸಂಗಾತಿ ಎಂದರೆ ಅದು ನೀನು ಮಾತ್ರ ಎಂದು ನಿರ್ಧರಿಸಿದ್ದೇನೆ. ದಯವಿಟ್ಟು ನನ್ನನ್ನು ನಿರಾಕರಿಸಬೇಡ ಅಭಯ್ ಎಂದು ಹೇಳುತ್ತಾ ಸುನೈನಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸುನೈನಾಳ ಕಣ್ಣೀರು ಮತ್ತು ಆಕೆಯ ಕರುಣಾಜನಕ ಕಥೆಯನ್ನು ಕೇಳಿ ಅಭಯ್ನ ಮನಸ್ಸು ಕರಗಿತು. ಇಷ್ಟು ದಿನ ಆಕೆಯ ಮೇಲಿದ್ದ ಗೌರವ ಈಗ ಪ್ರೀತಿಯಾಗಿ ಬದಲಾಗತೊಡಗಿತು. ತಾನೇನೋ ಮನೆಯ ಬಡತನ ನೀಗಿಸಲು ಊರು ಬಿಟ್ಟು ಬಂದಿದ್ದೆ, ಆದರೆ ಈಕೆ ಬಡತನಕ್ಕಾಗಿ ತನ್ನ ಯೌವನವನ್ನೇ ಬಲಿಕೊಟ್ಟಿದ್ದಾಳೆ ಎಂಬ ಸತ್ಯ ಅವನ ಮನಸ್ಸನ್ನು ಕಲಕಿತು. ಅವನು ಮೆಲ್ಲನೆ ಎದ್ದು ಹೋಗಿ ಅಳುತ್ತಿದ್ದ ಸುನೈನಾಳ ಪಕ್ಕದಲ್ಲಿ ಕುಳಿತು ಅವಳ ಕಣ್ಣೀರು ಒರೆಸುತ್ತಾ ಹೇಳಿದ, ಅಳಬೇಡಿ ಮೇಡಮ್, ನಿಮ್ಮ ಕಷ್ಟ ನನಗೆ ಅರ್ಥವಾಗುತ್ತಿದೆ. ಇಷ್ಟು ದಿನ ಯಾರಿಗೂ ಹೇಳಿಕೊಳ್ಳಲಾಗದೆ ನೀವು ಅನುಭವಿಸಿದ ನರಕ ನನಗೆ ತಿಳಿಯುತ್ತಿದೆ. ಇನ್ನು ಮುಂದೆ ನೀವು ಒಂಟಿಯಲ್ಲ, ನಿಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಕಷ್ಟ ಸುಖಗಳಲ್ಲೂ ನಾನಿರುತ್ತೇನೆ ಎಂದು ಆಕೆಗೆ ಭರವಸೆ ನೀಡಿದ. ಅಭಯ್ನ ಈ ಸಾಂತ್ವನದ ಮಾತುಗಳು ಸುನೈನಾಳ ಬದುಕಿನಲ್ಲಿ ಒಂದು ಹೊಸ ಭರವಸೆಯ ಬೆಳಕನ್ನು ಮೂಡಿಸಿದವು. ಆ ದಿನದಿಂದ ಅವರಿಬ್ಬರ ನಡುವೆ ಒಂದು ಸುಂದರವಾದ, ಪವಿತ್ರವಾದ ಬಾಂಧವ್ಯ ಬೆಳೆಯತೊಡಗಿತು. ಅಭಯ್ಗೆ ಸಮಯ ಸಿಕ್ಕಾಗ ಆಕೆಯ ಮನೆಗೆ ಹೋಗಿ ಸಾಂತ್ವನ ಹೇಳುತ್ತಾ ಅವಳ ಸಣ್ಣಪುಟ್ಟ ಕೆಲಸಗಳಲ್ಲಿ ನೆರವಾಗತೊಡಗಿದ. ತನ್ನ ಮನೆಯ ಜವಾಬ್ದಾರಿಯ ಜೊತೆಗೆ ಸುನೈನಾಳ ಜವಾಬ್ದಾರಿಯನ್ನು ಪ್ರೀತಿಯಿಂದ ಹೊತ್ತುಕೊಂಡ. ಅವರಿಬ್ಬರ ನಡುವಿನ ಪ್ರೀತಿ ದಿನೇ ದಿನೇ ಗಾಢವಾಗುತ್ತಾ ಹೋಯಿತು. ಸಮಾಜದ ಕಟ್ಟುಪಾಡುಗಳಿಗಿಂತ, ವಯಸ್ಸಿನ ಅಂತರಗಳಿಗಿಂತ ಎರಡು ಜೀವಗಳ ಮಿಡಿತ ಅಲ್ಲಿ ಮುಖ್ಯವಾಗಿತ್ತು. ಹೀಗೆಯೇ ಮತ್ತೊಂದು ವರ್ಷ ಕಳೆದಾಗ ಪರಸ್ಪರ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದ ಅವರಿಬ್ಬರೂ ಮದುವೆಯಾಗಲು ನಿರ್ಧರಿಸಿದರು. ಹರಿದ್ವಾರದಲ್ಲಿದ್ದ ತಿರ್ಲೋಚನ್ ಅವರಿಗೂ ಈ ವಿಚಾರ ತಿಳಿದು ಅವರು ತಮ್ಮ ಪೂರ್ಣ ಸಮ್ಮತಿಯನ್ನು ನೀಡಿದರು. ಕೊನೆಗೂ ಅಭಯ್ ಮತ್ತು ಸುನೈನಾ ಬಹಳ ಸರಳವಾಗಿ, ಶಾಸ್ತ್ರೋಕ್ತವಾಗಿ, ಕೆಲವು ಆಪ್ತರ ಸಮ್ಮುಖದಲ್ಲಿ ವಿವಾಹವಾದರು. ಈಗ ಅವರಿಬ್ಬರೂ ಪತಿಪತ್ನಿಯರಾಗಿ ಒಬ್ಬರಿಗೊಬ್ಬರು ಆಸರೆಯಾಗಿ ಬಹಳ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಸ್ನೇಹಿತರೆ, ಕಲ್ಮಶವಿಲ್ಲದ ಮನಸ್ಸಿರುವವರಿಗೆ ಕಾಲ ಯಾವತ್ತೂ ಮೋಸ ಮಾಡುವುದಿಲ್ಲ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ.